ಅಂದರೆ ಗಣರಾಜ್ಯೋತ್ಸವದ ಕವಾಯತಿನಲ್ಲಿ ಒಟ್ಟು 17 ತುಕಡಿಗಳು ಭಾಗವಹಿಸಿದ್ದು ಕವಾಯತು ನಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ತೆರೆದ ವಾಹನದಲ್ಲಿ ತೆರಳುತ್ತಿದ್ದಾರೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬಾಗಲಕೋಟೆ ರಾಮು ಝಂಡೆ ಇವರ ನೇತೃತ್ವದಲ್ಲಿ ಬಾಗಲಕೋಟ್ ಶಹರ ಭಾರತ ಸ್ಕೌಟ್ ಮತ್ತು ಗೈಡ್ಸ್ನ ರೇಂಜರ್ ದಳ ಕುಮಾರಿ ಅಮೃತ ಎ ಚವ್ಹಾಣ್ ಇವರ ನೇತೃತ್ವದಲ್ಲಿ ಬಾಗಲಕೋಟೆ ಪೊಲೀಸ್ ಕಮಾಂಡರ್ ಸದಾಶಿವ್ ವಾರಂಜ್ಕರ್ ಅವರ ನೇತೃತ್ವದಲ್ಲಿ ಈಗ ಧ್ವಜದ ಮುಂದೆ ಬರ್ತಾ ಇರುವಂತಹ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬಾಗಲಕೋಟೆ. ತದನಂತರದಲ್ಲಿ ಬಾಗಲಕೋಟೆ ಶಹರ ಸಂಚಾರಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಆಕರ್ಷಕ ಪಥಸಂಚಲನಕ್ಕೆ ನಾವೆಲ್ಲ ಶುಭ ಕೋರೋಣ. ಶಿಸ್ತುಬದ್ಧವಾದ ಈ ಪಥಸಂಚಲನ ಅಬಕಾರಿ ಇಲಾಖೆ ಜಾರಿ ಮತ್ತು ತನಿಖೆ ಉಪವಿಭಾಗ ಬಾಗಲಕೋಟೆ ಶ್ರೀ ಮಂಜುನಾಥ್ ಮಚ್ಚಪ್ಪನವರ್ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ರವರ ನೇತೃತ್ವದಲ್ಲಿ ಸಾಗ್ತಾ ಇದೆ. ಈಗ ಧ್ವಜದ ಮುಂದೆ ಬರ್ತಾ ಇರುವಂತಹ ತಂಡ ಎಲ್ಲ ತಂಡಗಳು ಕೂಡ ಅತ್ಯುತ್ತಮವಾಗಿ ಪರೇಡ್ನಲ್ಲಿ ಭಾಗವಹಿಸ್ತಾ ಇದೆ. ಅಭಿನಂದನಾಪುರ ಚಪ್ಪಾಳೆಯೊಂದಿಗೆ ನಾವು ಕೂಡ ಸಮ್ಮಿಲನಗೊಳ್ಳೋಣ. ಇದೀಗ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅವರ ನೇತೃತ್ವದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಪರಶುರಾಮ್ ಲಮಾಣಿ ಡಿಸ್ಟ್ರಿಕ್ಟ್ ಫೈರ್ ಪರೇಡ್ನಲ್ಲಿ ಭಾಗವಹಿಸ್ತಾ ಇದೆ. ಧ್ವಜದ ಮುಂದೆ ಎನ್ಸಿಸಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಸ್ ಕೀರ್ತಿ ಶಿಪ್ರಾಜ್ ಅವರ ನೇತೃತ್ವದಲ್ಲಿ ವಿಶೇಷವಾದಂತಹ ಆಕರ್ಷಣೆ ಮಾಜಿ ಸೈನಿಕರ ತಂಡ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗೌರವ ಸುಬೇದಾರ್ ಮೇಜರ್ ಶ್ರೀ ಗದಿಗಪ್ಪ ಆಗಿದ್ರೆ ಒಳ್ಳೆಯದಾಗುತ್ತೆ. ಪ್ರತಿಭಾನ್ವಿತ ಎಸ್ಸಿ ಎಸ್ಟಿ ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಸುಷ್ಮಿತಾ ಅಗಲ್ವಾಡಿ ಇವರ ನೇತೃತ್ವದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಚಕಂಡಿ ಭಾರತ್ ಸೇವಾದಳ ಘಟಕ ಕುಮಾರಿ ಪ್ರಿಯಾ ಮಾದಪ್ಪನವರ ತಂಡ ಕಸ್ತೂರಬಾ ಬಾಲಿಕೆಯರ ವಸತಿ ಶಾಲೆ ಕಲಾಂಬುದಾಸಿ ಭಾರತ ಸೇವಾದಳ ಘಟಕ ಬಾಗಲಕೋಟೆ ಕುಮಾರಿ ರಕ್ಷಿತಾ ಬೊಮ್ಮಣಿಗಿರವರ ನೇತೃತ್ವದಲ್ಲಿ ಇದೇ ಪ್ರಥಮ ಬಾರಿ ಆದರ್ಶ ವಿದ್ಯಾಲಯ ನವನಗರ ತಂಡ ಸೇವಾದಳದ ಘಟಕದೊಂದಿಗೆ ಶ್ರೀ ಕಾಲೇಜ್ ನವನಗರ ಬಾಗಲಕೋಟೆ ರೇಂಜರ್ಸ್ ದಳ ಜ್ಯೋತಿ ಕೋಟಿಕಲ್ ರವರ ನೇತೃತ್ವದಲ್ಲಿ ಧ್ವಜದ ಮುಂದೆ ಬರುತ್ತಿರುವಂತಹ ತಂಡ ರೇಂಜರ್ಸ್ ದಳ ಜ್ಯೋತಿ ಕೋಟಿಕಲ್ ಇವರ ನೇತೃತ್ವದಲ್ಲಿ ಇದೀಗ ಬಾಲಕಿಯರ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ರೇಂಜರ್ ದಳ ಕುಮಾರಿ ಅಮೃತ ಚವ್ಹಾಣ್ ಇವರ ನೇತೃತ್ವದಲ್ಲಿ ಇದೀಗ ಮತ್ತು ಗೈಡ್ಸ್ ರೇಂಜರ್ ದಳ ಕುಮಾರಿ ಅಮೃತ ಎ ಚವ್ಹಾಣ್ ಅವರ ನೇತೃತ್ವದಲ್ಲಿ ಮಕ್ಕಳ ದಳ ಸಿದ್ದಪ್ಪ ಛಲವಾದಿ ಇವರ ನೇತೃತ್ವದಲ್ಲಿ ಈ ಹೆಜ್ಜೆಗೆ ವಿಶೇಷವಾದಂತಹ ಮೆರುಗನ್ನು ಕೊಟ್ಟಿದ್ದು ನಮ್ಮ ಪೊಲೀಸ್ ವಾದ್ಯರಿಂದ